ಪರಮಾತ್ಮನ ಕಾರುಣ್ಯಕ್ಕೆ ಅನೇಕ ನಿದರ್ಶನಗಳನ್ನು ಕೊಟ್ಟು ಯಾವ್ಯಾವ ಮಹಾತ್ಮರ ಮೇಲೆ, ರುದ್ರಾದಿ ಮಹಾತ್ಮರ ಮೇಲೆ ಕಾರುಣ್ಯ ತೋರಿಸಿದ್ದಾನೆ ಆ ಮಹಾಪುರುಷ ಅಂತ ಪರಮಾತ್ಮನ ಕಾರುಣ್ಯವನ್ನ ವರ್ಣಿಸಿ ಮುಂದೆ ಪರಮಾತ್ಮನ ವ್ಯಾಪ್ತತ್ವ ಅನ್ನೋ ಗುಣವನ್ನು ಹೇಳ್ತಾರೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಪರಮಾತ್ಮ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅನ್ನುವಂಥ ವೇದವಾಕ್ಯ ಎಲ್ಲರ ಒಳಗೆ ಹೊರಗೆ ಭಗವಂತ ವ್ಯಾಪ್ತನಾಗಿದ್ದಾನೆ ಅಂತ ಇಷ್ಟು ಮಾತ್ರ ಹೇಳ್ತಾ ಇದೆ. ಯಾವ ರೂಪದಿಂದ ಪರಮಾತ್ಮ ವ್ಯಾಪ್ತನಾಗಿದ್ದಾನೆ, ಆ ವಿವರಣೆಯನ್ನ ಎಲ್ಲೆಲ್ಲಿ ವ್ಯಾಪ್ತನಾಗಿದ್ದಾನೆ, ವ್ಯಾಪ್ತನಾಗಿ ಏನೇನ್ ಕಾರ್ಯ ಮಾಡ್ತಾನೆ, ಆ ಭಗವಂತನ ವ್ಯಾಪ್ತಿಯ ವಿವರವನ್ನು ಹೇಳಲಿಕ್ಕೆ ವ್ಯಾಪ್ತಿ ಸಂಧಿ ಎನ್ನುವಂತಹ ಸಂಧಿಯನ್ನು ಮಾಡಿದ್ದಾರೆ. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಹೃತ್ ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ. ಪರಮಾತ್ಮನಿಗೆ ಅನೇಕ ವಿಶೇಷಣಗಳಿಂದ ಆ ಭಗವಂತನ ಸ್ವರೂಪ ತಿಳಿಸ್ತಾ ಇದ್ದಾರೆ. ಪುರುಷ ರೂಪತ್ರಯ, ಪರಮಾತ್ಮನಿಗೆ 3 ಪುರುಷ ರೂಪಗಳಿದೆ. ಪುರುಷ ಅನ್ನುವಂಥ ಹೆಸರಿನ ರೂಪಗಳೇ 3. ಅದು ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಅದನ್ನ ಒಂದೇ ಒಂದು ಪದದಿಂದ ಸಂಗ್ರಹ ಮಾಡಿದ್ದಾರೆ. 3 ಪುರುಷ ರೂಪ ಯಾವುದು ಅಂದ್ರೆ, ಪ್ರಥಮಂತು ಮಹತ್ ಸೃಷ್ಟೃ, ದ್ವಿತೀಯಂತು ಅಂಡ ಸಂಸ್ಥಿತಂ, ತೃತೀಯಂ ದೇಹಿನಾಂ ದೇಹೇ ರೂಪತ್ರಯಮುದಾಹೃತಂ. ಆಚಾರ್ಯವಾಕ್ಯ. ಪ್ರಥಮಂತು ಮಹತ್ ಸೃಷ್ಟೃ, ಈ ಪ್ರಪಂಚ ಜಗತ್ತನ್ನು ಸೃಷ್ಟಿ ಮಾಡುವಾಗ, ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡುವಾಗ ಆರಂಭದಲ್ಲಿ 24 ತತ್ವಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. 24 ತತ್ವದಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಮನೆ ಕಟ್ಟುವಾಗ ಮೊದಲು ಇಟ್ಟಿಗೆ, ನೀರು, ಮರಳು ಇಂಥ ಪದಾರ್ಥಗಳು ಮೂಲಭೂತ, ಮನೆಗೆ ಮೂಲಭೂತವಾದ ದ್ರವ್ಯಗಳನ್ನ ಸಂಗ್ರಹ ಮಾಡುವ ಹಾಗೆ ಬ್ರಹ್ಮಾಂಡ ಸೃಷ್ಟಿಗೆ ಮೂಲಭೂತವಾದ 24 ತತ್ವಗಳನ್ನು ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ಮಹತ್ತತ್ವ ಅಂತ ಒಂದು. ಪ್ರಥಮಂತೂ ಮಹತ್ ಸೃಷ್ಟೃ, ಮಹತ್ತತ್ವವನ್ನು ಸೃಷ್ಟಿ ಮಾಡಲಿಕ್ಕೆ ಒಂದು ರೂಪವನ್ನು ತಾಳಿದ ಪರಮಾತ್ಮ. ಆ ಮಹತ್ತತ್ವ ಸೃಷ್ಟಿ ಮಾಡಿದ ರೂಪಕ್ಕೆ ಪುರುಷ ರೂಪ ಅಂತ ಹೆಸರು. ಇದು ಒಂದಾಯ್ತು. ದ್ವಿತೀಯಂತೂ ಅಂಡ ಸಂಸ್ಥಿತಂ, 24 ತತ್ವಗಳಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿದ ಮೇಲೆ 50 ಕೋಟಿ ಯೋಜನ ವಿಸ್ತಾರವಾದ ಬ್ರಹ್ಮಾಂಡದಲ್ಲಿ ಅಷ್ಟು ಯೋಜನದಿಂದ ತಾನು ವ್ಯಾಪಿಸಿದ ಪರಮಾತ್ಮ. ತೇಜೋ ರೂಪದಿಂದ, ಬೆಳಕು ಹೇಗೆ ವ್ಯಾಪಿಸಿರ್ತದೆ ಆ ರೀತಿ ತೇಜೋ ರೂಪದಿಂದ ಪರಮಾತ್ಮ ಸಮಗ್ರ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ. ಇಡೀ ಬ್ರಹ್ಮಾಂಡದಲ್ಲಿ ಪರಮಾತ್ಮನೇ ಇದ್ದಾನೆ. ಎಲ್ಲಿ ನೋಡಿದ್ರು ಪರಮಾತ್ಮ ಇದ್ದಾನೆ. ನಮಗೆಲ್ಲಿ ಜಾಗ ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ಹೇಳಿದ್ರು ತೇಜೋ ರೂಪದಿಂದ ಅಂತ. ಎಲ್ಲ ಬೆಳಕು ವ್ಯಾಪಿಸಿದೆ, ಆದರೂ ಎಲ್ಲರೂ ಇದ್ದಾರೆ. ಹಾಗೆ ತೇಜೋ ರೂಪದಿಂದ ಪರಮಾತ್ಮ ಬ್ರಹ್ಮಾಂಡದ ತುಂಬ ವ್ಯಾಪಿಸಿದ. ಅದನ್ನ 2ನೇ ಪುರುಷ ರೂಪ ಅಂತ ಕರೀತಾರೆ. ಮಹತ್ತತ್ವ ಸೃಷ್ಟಿ ಮಾಡಿದ ರೂಪ 1ನೇದ್ದು, ಬ್ರಹ್ಮಾಂಡದ ಒಳಗಡೆ ವ್ಯಾಪಿಸಿದಂತಹ ರೂಪ 2ನೇದ್ದು. 3ನೇ ಪುರುಷ ರೂಪ ಪಿಂಡಾಂಡದೊಳಗೆ ವ್ಯಾಪಿಸಿದ ರೂಪ 3ನೇ ರೂಪ. ಪಿಂಡಾಂಡ ಅಂದ್ರೆ ನಮ್ಮ ದೇಹ. 24 ತತ್ವದಿಂದ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತೋ ಅದೇ 24 ತತ್ವಗಳಿಂದ ಈ ದೇಹವೂ ಕೂಡ ಸೃಷ್ಟಿಯಾಗಿದೆ ಮನುಷ್ಯಂದು. ಆ ದೇಹದ ಒಳಗೂ ಪರಮಾತ್ಮ ತೇಜೋ ರೂಪದಿಂದ ಅಪ್ರತಿಬದ್ಧನಾಗಿ, ಬೇರೆ ಯಾರಿಗೂ ಪ್ರತಿಬಂಧ ಮಾಡದೇನೆ ಅಪ್ರತಿಬದ್ಧನಾಗಿ ವ್ಯಾಪ್ತನಾಗಿದ್ದಾನೆ. ಅದನ್ನು ಕೂಡ ಪುರುಷ ರೂಪ ಅಂತ ಕರೀತಾರೆ. ಹೀಗೆ ಬ್ರಹ್ಮಾಂಡ ಸೃಷ್ಟಿ ಮಾಡಲಿಕ್ಕೆ ಹೊರಗೆ ಮೊದಲೇ ಇದ್ದಂಥ ರೂಪ 1, ಬ್ರಹ್ಮಾಂಡದಲ್ಲಿ ವ್ಯಾಪಿಸಿದ ರೂಪ 2ನೇದ್ದು, ಪಿಂಡಾಂಡ ಅಂತ ಅನಿಸ್ಕೊಂಡಿರ್ತಕ್ಕಂಥ ದೇಹದಲ್ಲಿ ವ್ಯಾಪಿಸಿದ ರೂಪ 3ನೇದ್ದು. ಈ 3ಅನ್ನ ಸಂಗ್ರಹ ಮಾಡಿ ಪುರುಷ ರೂಪತ್ರಯ ಅಂತಾರೆ ಜಗನ್ನಾಥದಾಸ. ಇಷ್ಟು ಬರಬೇಕು. ಪುರುಷ ರೂಪತ್ರಯ ಅಂದ್ರೆ ಪುರಾತನ ಪುರುಷ. ಪುರಾತನ ಪುರುಷ, ಪುರಾತನ ಪುರುಷ ಅಂತಂದ್ರೆ ಮತ್ತು ಸೃಷ್ಟಿಗಿಂತಲೂ ಕೂಡ ಬಹಳ ಆದಿಯಲ್ಲಿ ಪರಮಾತ್ಮ ಇದ್ದ. ಆದ್ರಿಂದ ಅವನನ್ನ ಪುರಾತನ ಪುರುಷ ಅಂತ ಕರೆ. ಪುರುಷೋತ್ತಮ, ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯಕ್ಕೆ ಹೆಸರೇ ಪುರುಷೋತ್ತಮ ಯೋಗ ಅಂತ. ಪರಮಾತ್ಮನನ್ನ ಪುರುಷೋತ್ತಮ ಅಂತ ತಿಳ್ಕೊಳ್ಬೇಕು. ಅಥೋಸ್ಮಿ ಲೋಕೆ ವೇದೇಚ ಪ್ರಥಿತ ಪುರುಷೋತ್ತಮ. ಲೋಕ ಅಂತಂದ್ರೆ ಪೌರುಷೇಯ ಗ್ರಂಥ.
ಅಷ್ಟಾದಶ ಪುರಾಣಗಳಲ್ಲಿ ವೇದ ಅಂತಂದ್ರೆ ಅಪೌರುಷೇಯ ಗ್ರಂಥ. ಅಥೋಸ್ಮಿ ಲೋಕೆ ವೇದೇಚ ಅಪೌರುಷೇಯ ಅಂದ್ರೆ ಪುರಾಣಗಳು ಹಾಗೂ ವೇದದಲ್ಲಿ ನಾನು ಪುರುಷೋತ್ತಮ ಅಂತ ಪ್ರಸಿದ್ಧನಾಗಿದ್ದೇನೆ ಅಂತ ಕೃಷ್ಣ ಹೇಳ್ಕೊಂಡಿದ್ದಾನೆ. ಆ ಭಗವದ್ಗೀತೆಯ 15ನೇ ಅಧ್ಯಾಯ ಅದರಲ್ಲಿ ಬರ್ತಕ್ಕಂಥ ಪುರುಷೋತ್ತಮ ಯೋಗದ ಆ ತತ್ವವನ್ನ ಪುರುಷೋತ್ತಮ ಅಂತ ಸಂಗ್ರಹ ಮಾಡಿದರು. ಅದನ್ನೇ ವಿವರಣೆ ಮಾಡ್ತಾರೆ. ಯಾಕೆ ಪರಮಾತ್ಮ ಪುರುಷೋತ್ತಮನಾಗಿದ್ದಾನೆ, ಪುರಾಣ ಮತ್ತು ವೇದದಲ್ಲಿ ಪುರುಷೋತ್ತಮ ಅಂತ ಯಾಕೆ ಪ್ರಸಿದ್ಧನಾಗಿದ್ದಾನೆ? ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಕ್ಷರಪುರುಷ ಅಕ್ಷರ ಪುರುಷ ಅಂತ ಇಬ್ರು ಪುರುಷರು. ಕ್ಷರಪುರುಷ ಅಕ್ಷರ ಪುರುಷ ಅಂತ ವಿಭಾಗ ಮಾಡಿದ್ದಾರೆ. ಇಲ್ಲಿ ಪುರುಷ ಅಂದ್ರೆ ಗಂಡಸರು ಅಂತ ಅರ್ಥ. ಪುರುಷ ಅಂತಂದ್ರೆ ಜೀವರು, ಪುರುಷ ಅಂದ್ರೆ ಜೀವರು ಅಷ್ಟೇ. ಪುರುಷ ಸ್ತ್ರೀಯನ್ನಲ್ಲಿ ಹೇಳುವಂತೆ ಪುರುಷ ಅಂತ ಗಂಡಸರು ಅಂತ ತಿಳ್ಕೊಳ್ಬಾರ್ದು. ಕ್ಷರಪುರುಷ ಅಕ್ಷರ ಪುರುಷ ಅಂತ ಎರಡು ವಿಧ ಪುರುಷರು. ಕ್ಷರಪುರುಷ ಅಂತಂದ್ರೆ ಯಾವ್ಯಾವ ಜೀವರ ದೇಹ ನಾಶ ಆಗ್ತದೆ ಅವರೆಲ್ಲ ಕ್ಷರಪುರುಷರು. ಅಕ್ಷರ ಪುರುಷ ಅಂತಂದ್ರೆ ಯಾವ ಜೀವದ ದೇಹಕ್ಕೆ ನಾಶನೇ ಇಲ್ಲ ಅವರು ಅಕ್ಷರ ಪುರುಷ. ಯಾವ ಜೀವಕ್ಕೆ ದೇಹಕ್ಕೆ ನಾಶ ಆಗುವುದಿಲ್ಲ, ದೇಹಕ್ಕೆ ಹುಟ್ಟೂ ಇಲ್ಲ ನಾಶವೂ ಇಲ್ಲ, ಅಂಥ ಜೀವ ಅಂತಂದ್ರೆ ಲಕ್ಷ್ಮೀದೇವಿ ಮಾತ್ರ. ಲಕ್ಷ್ಮೀದೇವಿಗೆ ದೇಹಕ್ಕೆ ನಾಶನೂ ಇಲ್ಲ ಜನನೂ ಇಲ್ಲ. ಆದ್ರಿಂದ ಅಕ್ಷರ ಪುರುಷ ಅಂತಂದ್ರೆ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನು ಕೂಡ ಪುರುಷ ಅಂತಲೇ ಕರೀತಾರೆ. ಯಾಕೆಂದ್ರೆ ಆಗ್ಲೇ ಹೇಳಿದೆ ಪುರುಷ ಅಂದ್ರೆ ಜೀವ ಅಂತ. ಲಕ್ಷ್ಮೀದೇವಿಯನ್ನ ಎರಡು ರೀತಿ ಪರಿಗಣಿಸ್ತಾರೆ. ಜೀವಕೋಟಿಯಲ್ಲೂ ಸೇರಿಸ್ತಾರೆ, ಜೀವರ ಗುಂಪಿನಲ್ಲೂ ಸೇರಿಸ್ತಾರೆ, ಈಶ ಅನ್ನೋ ಗುಂಪಿನಲ್ಲಿ ಸೇರಿಸೋದು. ಲಕ್ಷ್ಮೀದೇವಿಯನ್ನ ಜೀವ ಅಂತ ಸೇರಿಸೋದು ಪರತಂತ್ರ ಅನ್ನೋ ಅಭಿಪ್ರಾಯದಲ್ಲಿ. ಪರಮಾತ್ಮ ಒಬ್ಬ ಸ್ವತಂತ್ರ. ಲಕ್ಷ್ಮೀ ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಪರತಂತ್ರರು. ಆ ಪರತಂತ್ರರನ್ನ ಜೀವ ಅಂತ ಕರೆದಾಗ ಲಕ್ಷ್ಮೀದೇವಿ ಜೀವರ ಗುಂಪಿಗೆ ಬರ್ತಾಳೆ. ಜೀವೋತ್ತಮರು ವಾಯುದೇವರು ಅಂತ ಹೇಳ್ತೇವಲ್ಲ, ಜೀವೋತ್ತಮ ವಾಯುದೇವರು ಅಂತ ಹೇಳುವಾಗ ಲಕ್ಷ್ಮೀದೇವಿ ಈಶಕೋಟಿಯಲ್ಲಿ ಸೇರ್ತಾಳೆ. ಯಾಕೆ ಅಂತಂದ್ರೆ ಆ ಲಕ್ಷ್ಮೀದೇವಿಗೆ ಈ ನಾಶವಾಗತಕ್ಕಂಥ ದೇಹ ಇಲ್ಲ, ನಾಶವಾಗುವ ದೇಹ ಇಲ್ಲ. ದೇಹ ಇದೆ, ಅದು ಅನಾದಿನಿತ್ಯವಾಗಿರ್ತಕ್ಕಂಥ ದೇಹ, ದೇಹಕ್ಕೆ ನಾಶ ಇಲ್ಲ. ಆದ್ರಿಂದ ಈಶಕೋಟಿಯಲ್ಲಿ ಸೇರುತ್ತೆ. ವಾಯುದೇವರು ಜೀವೋತ್ತಮ ಅಂತ ಹೇಳುವಾಗ ಜೀವ ಅನ್ನೋ ಶಬ್ದಕ್ಕರ್ಥ ನಾವಂತೀವಿ ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ವಾಯು ಜೀವೋತ್ತಮ ಅಂದಾಗ ಜೀವ ಅಂದ್ರೆ ಏನರ್ಥ ಇಟ್ಕೊಳ್ಬೇಕು? ಜೀವ ಅಂತಂದ್ರೆ ಕ್ಷರಪುರುಷರು ಅಂತ. ಯಾರಿಗೆ ದೇಹ ನಾಶ ಇದೆ ಅಂಥ ಜೀವರಲ್ಲಿ ಉತ್ತಮರು ವಾಯುದೇವ. ದೇಹ ನಾಶ ಇಲ್ಲದೆ ಇರ್ತಕ್ಕಂಥ ಜೀವ ಅಂತಂದ್ರೆ ಲಕ್ಷ್ಮೀದೇವಿ. ಆವಾಗ ಜೀವ ಅಂದ್ರೆ ಪರತಂತ್ರಳು ಅಂತ ಇಟ್ಕೊಳ್ಳಿ. ಈ ಪ್ರಕಾರ ಕ್ಷರಾಕ್ಷರ ಪುರುಷ ಅಂತಂದ್ರೆ ಕ್ಷರಪುರುಷರು ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಒಂದು ತೃಣಜೀವದವರೆಗೆ ಇರ್ತಕ್ಕವರೆಲ್ಲ ಕ್ಷರಪುರುಷರು, ದೇಹನಾಶ ಉಳ್ಳವರು. ಅಕ್ಷರ ಪುರುಷ ಅಂತಂದ್ರೆ ದೇಹನಾಶ ಇಲ್ಲದೆ ಇರತಕ್ಕಂಥ ಲಕ್ಷ್ಮೀದೇವಿ. ಈ ಕ್ಷರಾಕ್ಷರ ಪುರುಷರಿಂದ ಪೂಜಿತ ಪಾದ, ಪೂಜೆ ಮಾಡಿಸಿಕೊಳ್ತಕ್ಕಂಥ ಪಾದವುಳ್ಳವನು, ಸ್ವರೂಪವುಳ್ಳವನು ಪರಮಾತ್ಮ. ಆದ್ರಿಂದ ಅವನು ಪುರುಷೋತ್ತಮನಾಗಿದ್ದಾನೆ. ಭಗವದ್ಗೀತೆಯಲ್ಲಿ ಹೇಳೋದೇ ಇದೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಇಬ್ರು ಪುರುಷರಿದ್ದಾರೆ, ಕ್ಷರಪುರುಷ ಅಕ್ಷರ ಪುರುಷ. ಕ್ಷರಪುರುಷ ಅಂದ್ರೆ ಕ್ಷರಃ ಸರ್ವಾಣಿ ಭೂತಾನಿ, ಚತುರ್ಮುಖ ಬ್ರಹ್ಮದೇವರಿಂದ ಹಿಡಿದು ಎಲ್ಲರೂ ಕೂಡ ಕ್ಷರಪುರುಷರೇ. ಅಕ್ಷರ ಅಂದ್ರೆ ಯಾರು? ಕೂಟಸ್ಥ ಅಕ್ಷರ ಉಚ್ಯತೆ. ಕೂಟಸ್ಥ ಅಂತಂದ್ರೆ ನಿರ್ವಿಕಾರಳಾಗಿರ್ತಕ್ಕಂಥ ಲಕ್ಷ್ಮೀದೇವಿಗೆ ಅಕ್ಷರ ಪುರುಷ ಅಂತ ಹೆಸರು. ಪರಮಾತ್ಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ, ಇವರಿಬ್ರು ಪೂಜೆ ಮಾಡ್ತಕ್ಕಂತಹ ಸ್ವರೂಪ ಉಳ್ಳವನು ಪರಮಾತ್ಮ. ಅದರಿಂದ ಪುರುಷೋತ್ತಮನಾಗಿದ್ದಾನೆ. ಆ ಪುರುಷ ಅನ್ನೋದಕ್ಕೆ ಇನ್ನೊಂದು ಅರ್ಥ, ಅದನ್ನೇ ಬಿಡಿಸ್ತಾರೆ, ಪೂರ್ಣಾನಂದ ಜ್ಞಾನಮಯ. ಪುರುಷ ಅಂತಂದ್ರೆ ಪುರು ಅಂತಂದ್ರೆ ಪೂರ್ಣ ಅಂತ ಅರ್ಥ. ಪುರು ಅಂದ್ರೆ ಪೂರ್ಣ, ಷ ಅಂತಂದ್ರೆ ಷಡ್ಗುಣ ಭರಿತ ಅಂತ ಅರ್ಥ. ಪುರುಷ ಶಬ್ದಕ್ಕೆ ಇನ್ನೊಂದರ್ಥ. ಪುರು ಪರಿಪೂರ್ಣವಾದ, ಷಡ್ಗುಣಗಳು. ಷಡ್ಗುಣಗಳೆಲ್ಲ ಪರಮಾತ್ಮನಲ್ಲಿರೋದು. ಅನಂತ ಗುಣ ಇದೆ, ಅನಂತ ಗುಣಗಳ ಪೈಕಿ ಷಡ್ಗುಣಗಳು ಪ್ರಧಾನ, ಎಲ್ಲ ಅದರಲ್ಲಿ ಸೇರ್ತದೆ. ಯಾವುದು ಷಡ್ಗುಣ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂಭಗ ಇತೀರಣ. ಸಮಗ್ರವಾದಂಥ ಪ್ರಭುತ್ವ ಐಶ್ವರ್ಯ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ, ವೀರ್ಯ ಅಂತಂದ್ರೆ ಪರಾಕ್ರಮ, ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡತಕ್ಕಂಥ ಶಕ್ತಿ.
ಅದೊಂದು ಎರಡನೇದು. ಐಶ್ವರ್ಯಸ್ಯ ಸಮಗ್ರಸ್ಯ, ಒಂದು ವೀರ್ಯಸ್ಯ ವೀರ್ಯ ಅಂದ್ರೆ ಪರಾಕ್ರಮ, ಯಶಸ್ಸಃ ಯಶಸ್ಸು ಅಂತಂದ್ರೆ ಒಳ್ಳೆ ಕೀರ್ತಿ, ಎಲ್ಲಾ ಕಡೆ ಪರಮಾತ್ಮನ ಕೀರ್ತಿ ಇದೆ. ಶ್ರೀಯ ಸಂಪತ್ತು, ಜ್ಞಾನ, ವಿಜ್ಞಾನ, ಹೀಗೆ 6 ಗುಣಗಳಿಗೆ ಷಡ್ಗುಣ ಅಂತ ಕರೀತಾರೆ. ಭಗವಾನ್ ಅನ್ನೋ ಶಬ್ದದ ಅರ್ಥವೇ ಇದು. ಪರಮಾತ್ಮನನ್ನ ಭಗವಾನ್ ಅಂತ ಕರೆದ್ರೆ ಈ 6 ಪರಿಪೂರ್ಣವಾದ ಗುಣಭರಿತ ಅಂತ ಅರ್ಥ. ಪುರುಷ ಅನ್ನೋ ಶಬ್ದವೂ ಕೂಡ ಅದೇ ಹೇಳುದು, ಪರಿಪೂರ್ಣವಾದ ಷಡ್ಗುಣವುಳ್ಳವನು ಪರಮಾತ್ಮ. ಇದು ಪುರುಷ ಶಬ್ದದ ಒಂದರ್ಥ. ಪುರುಷ ಅಂದ್ರೆ ಇನ್ನೊಂದರ್ಥ, ಪುರಿ ಶೇತೆ ಇತಿ ಪುರುಷ. ಪುರಿ ಅಂದ್ರೆ ಈ ದೇಹ ಅನ್ನುವಂಥ ಪುರದಲ್ಲಿ ಪರಮಾತ್ಮ ಸದಾ ನೆಲೆಸಿರ್ತಾನಾದ್ರಿಂದ ಅವನಿಗೆ ಪುರುಷ ಅಂತ ಹೇಳ್ತಾರೆ. ದೇಹವೆಂಬ ಪುರದಲ್ಲಿ ನೆಲೆಸಿದವನು ಪುರುಷ. ಪರಿಪೂರ್ಣವಾದ ಷಡ್ಗುಣವುಳ್ಳವನು ಪುರುಷ. ಎರಡರ್ಥ. ಷಡ್ಗುಣದಲ್ಲಿ ಜ್ಞಾನ, ಆನಂದ ಎಲ್ಲ, ಅದರಿಂದ ಪೂರ್ಣಾನಂದ ಜ್ಞಾನಮಯ. ಇನ್ನೂ ಒಂದರ್ಥ ಹೇಳ್ತಾರೆ ಪುರುಷ ಶಬ್ದಕ್ಕೆ, ಪುರು ಸನೋತೀತಿ ಪುರುಷ. ಬೇರೆಯವರಿಗೆ ಜ್ಞಾನಾನಂದಾದಿ ಗುಣಗಳನ್ನ ಬಹುಲವಾಗಿ ವಿಪುಲವಾಗಿ ಕೊಡ್ತಕ್ಕಂಥವನು ಪರಮಾತ್ಮ. ಯಾರಾದರೂ ಮಹಾಜ್ಞಾನಿಗಳಾಗಿದ್ರೆ ಪರಮಾತ್ಮನೇ ಕೊಟ್ಟದ್ದು, ಸುಖಿಗಳಾಗಿದ್ರೆ ಪರಮಾತ್ಮನೇ ಸುಖ ಕೊಟ್ಟವನು. ಆದ್ರಿಂದ ಪುರು ಬಹಳವಾಗಿ, ಸನೋತಿ ಅಂದ್ರೆ ಜ್ಞಾನಾನಂದಾದಿಗಳನ್ನ ಕೊಡ್ತಕ್ಕವನು ಅಂತ. ಪುರುಷ ರೂಪತ್ರಯ ಪುರಾತನ ಪುರುಷ, ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ, ಪೂರ್ಣಾನಂದ ಜ್ಞಾನಮಯ, ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತದಲ್ಲಿ ಪ್ರತಿಪಾದ್ಯನಾದವನು ಈ ಪುರುಷನೇ. ಪುರುಷ ಸೂಕ್ತದಲ್ಲಿ ಯಾಕಿದನ್ನು ಹೇಳ್ತಾ ಇದ್ದಾರೆ ಅಂದ್ರೆ, ಪುರುಷ ಸೂಕ್ತದ ಬಗ್ಗೆ ಬಹಳ ಗೊಂದಲ ಇದೆ. ಪುರುಷ ಸೂಕ್ತದಲ್ಲಿ ರುದ್ರದೇವರು ಸೂಕ್ತ ಅಂತ ಒಂದು ದೊಡ್ಡ ವಾದ ಹೊರಟಿತ್ತು ಹಿಂದೆ. ಪುರುಷ ಸೂಕ್ತದಲ್ಲಿ ಪ್ರತಿಪಾದ್ಯ ರುದ್ರ ಅಲ್ಲ, ಪರಮಾತ್ಮನೇ. ಆ ಪುರುಷ ಅಂದ್ರೆ ಪರಮಾತ್ಮನೇ. ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ ಸಹಸ್ರಪಾತ್, ಅಲ್ಲಿ ಪುರುಷ ಅನ್ನೋ ಶಬ್ದ ಬರ್ತದೆ. ಯಥೈವ ಪೌರುಷಂ ಸೂಕ್ತಂ ವಿಷ್ಣೋರೇವಾಭಿಧಾಯಕಂ. ಪುರುಷ ಸೂಕ್ತ ವಿಷ್ಣುವನ್ನೇ ಪ್ರತಿಪಾದನೆ ಮಾಡ್ತಕ್ಕಂಥದ್ದು. ವಿಷ್ಣು ಅನ್ನೋ ಶಬ್ದ ಅಲ್ಲಿಲ್ಲ ಅಷ್ಟೇ, ಆದ್ರೆ ವಿಷ್ಣುವನ್ನೇ ಪ್ರತಿಪಾದನೆ ಮಾಡೋದು ಅಂತ ಬೇರೆ ಪುರಾಣಗಳಲ್ಲಿ ಹೇಳಿದ್ದಾರೆ. ಆದ್ರೆ ಪುರುಷ ಸೂಕ್ತ ಸುಮೇಯ, ಪುರುಷ ಸೂಕ್ತದಲ್ಲಿ ಪ್ರತಿಪಾದ್ಯನಾಗಿದ್ದಾನೆ. ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ. ಪ್ರತಿಯೊಬ್ಬ ಜೀವರ ಹೃತ್ಪುಷ್ಕರ ನಿಲಯ, ಹೃದಯ ಕಮಲದಲ್ಲಿ ವಾಸ ಮಾಡತಕ್ಕಂಥವನು. ಪ್ರತಿಯೊಬ್ಬ ಜೀವರ ಹೃದಯ ಕಮಲ ಅಂದ್ರೆ 2 ತಗೊಳ್ಬೇಕು. ಸ್ಥೂಲ ದೇಹದ ಹೃದಯನೂ ತಗೊಳ್ಬೇಕು, ಜೀವನ ಸ್ವರೂಪಕ್ಕೂ ಹೃದಯ ಇದೆ, ಆ ಹೃದಯವನ್ನು ತಗೊಳ್ಬೇಕು. ಇದು ಸ್ಥೂಲ ದೇಹ, ಇದರ ಒಳಗಡೆ ಜೀವ ಇದ್ದಾನೆ. ಆ ಜೀವನಿಗೂ ಕೂಡ ಕೈ, ಕಾಲು, ಹೃದಯ, ಮುಖ ಎಲ್ಲ ಅವಯವಗಳಿದೆಯಂತೆ ಜೀವನಿಗೂ ಕೂಡ. ಈ ಸ್ಥೂಲ ದೇಹಕ್ಕೂ ಒಂದು ಹೃದಯ, ಒಳಗಡೆ ಇರತಕ್ಕಂಥ ಜೀವ ಸ್ವರೂಪಕ್ಕೂ ಒಂದು ಹೃದಯ, ಎರಡೂ ಹೃದಯದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಲಕ್ಷ್ಮೀದೇವಿಗೆ ಮಾತ್ರ ಸ್ಥೂಲ ದೇಹದ ಹೃದಯದಲ್ಲಿ ನೆಲೆಸಿದ್ದಾನೆ ಅಂತ ತಗೋಬಾರ್ದು. ಈ ಭೌತಿಕವಾದಂತಹ ಸ್ಥೂಲ ದೇಹ ಲಕ್ಷ್ಮೀದೇವಿಗೆ ಇಲ್ಲೇ ಇಲ್ಲ, ಅದು ನಾಶವಾಗುವ ದೇಹ ಸ್ಥೂಲ ದೇಹ. ಆದ್ರಿಂದ ಲಕ್ಷ್ಮೀದೇವಿಗೆ ಕೇವಲ ಸ್ವರೂಪ ದೇಹದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಉಳಿದವರಿಗೆ ನಶ್ವರವಾದ ಕ್ಷಣಿಕವಾದಂತಹ ಭೌತಿಕವಾದ ಸ್ಥೂಲ ದೇಹದ ಹೃದಯ ಮತ್ತು ಒಳಗಿರತಕ್ಕಂತಹ ಸ್ವರೂಪ ದೇಹ ಅದರ ಹೃದಯದಲ್ಲಿಯೂ ಪರಮಾತ್ಮ ನೆಲೆಸಿದ್ದಾನೆ. ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ. ಬ್ರಹ್ಮಾಂಡದ ಒಳಗೆ ಹೊರಗಡೆ ಎಲ್ಲ ಕಡೆ ವ್ಯಾಪಿಸಿದ್ದಾನೆ. ಅದ್ರ ಜೊತೆಗೆ ಮುಖ್ಯವಾಗಿ ದಾಸರಿಗೆ ಹೇಳಬೇಕಾಗಿದೆ, ವ್ಯಾಪ್ತ ನಿರ್ಲಿಪ್ತ. ವ್ಯಾಪ್ತನಾಗಿದ್ದಾನೆ ಅಷ್ಟೇ ಅಲ್ಲ, ನಿರ್ಲಿಪ್ತನಾಗಿದ್ದಾನೆ. ಬೇರೆಯವರು ಮತ್ತೊಂದು ಕಡೆ ವ್ಯಾಪ್ತರಾಗಿ ಬಿಟ್ರೆ ಅಲ್ಲಿರೋ ಗುಣಧರ್ಮಗಳೆಲ್ಲ ಇವರಿಗೆ ಸೋಂಕಿ ಬಿಡುತ್ತೆ. ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಆದ್ರೆ ನಿರ್ಲಿಪ್ತನಾಗಿದ್ದಾನೆ. ಹೇಗೆ ಅಂದ್ರೆ ವಾಯುವಿನಂತೆ, ಗಾಳಿಯಂತೆ. ಗಾಳಿ ಎಲ್ಲಾ ಕಡೆ ಸಂಚಾರ ಮಾಡ್ತದೆ, ಆಕಾಶ ಎಲ್ಲಾ ಕಡೆ ಇದೆ, ಆದ್ರೆ ಆಕಾಶಕ್ಕೆ ಲೇಪ ಇಲ್ಲ, ಗಾಳಿಗೆ ಲೇಪ ಇಲ್ಲ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್. ಎಲ್ಲ ಕಡೆ ವಾಯು ಸಂಚಾರ ಮಾಡಿದರೂ ಕೂಡ ಅದಕ್ಕೆ ಲೇಪ ಇಲ್ಲ. ಮೈಲಿಗೆಯವರನ್ನೂ ಮುಟ್ತದೆ ವಾಯು, ಮಡಿಯವರ ಮೇಲೂ ಹಾಯ್ತದೆ. ಅವರನ್ನು ಮುಟ್ಟಿ ಇವರನ್ನು ಮುಟ್ಟಿತು ಅಂತ ಇವರೇನು ಮೈಲಿಗೆ ಆಗೋದಿಲ್ಲ. ಗಾಳಿ ಯಾರ ಮೇಲೆ ಬೇಕಾದ್ರೆ ಹಾದು ನಮ್ಮ ಮೇಲೆ ಬರ್ತದೆ, ಆದ್ರೆ ಗಾಳಿಗೆ ಲೇಪ ಇಲ್ಲ. ಆಕಾಶ ಸರ್ವತ್ರ ವ್ಯಾಪ್ತವಾದರೂ ಲೇಪ ಇಲ್ಲ. ಅದರಂತೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ರೂ ಕೂಡ ನಿರ್ಲಿಪ್ತನಾಗಿದ್ದಾನೆ. ಇದು ಬ್ರಹ್ಮಸೂತ್ರದಲ್ಲಿ ಈ ಪ್ರಮೇಯವನ್ನ ವೇದವ್ಯಾಸದೇವರು ನಿರ್ಣಯ ಮಾಡ್ತಾರೆ.
ನರಕದಲ್ಲಿ ಪರಮಾತ್ಮ ಇದ್ದಾನೋ ಇಲ್ವೋ ಅಂತ ಒಂದು ಚರ್ಚೆಗೆ ತಗೊಂಡು, ಅಂಧನ್ ತಮಸ್ಸಿನಲ್ಲಿ ಪರಮಾತ್ಮ ಇದ್ದಾನೋ ಇಲ್ವೋ ಅಂತ ಒಂದು ಚರ್ಚೆಗೆ ತಗೊಂಡು, ಅಂದಮೇಲೆ ಅಂಧನ್ ತಮಸ್ಸಿನಲ್ಲಿ ನರಕದಲ್ಲಿ, ನಿತ್ಯ ನರಕದಲ್ಲಿ ಪರಮಾತ್ಮ ಇದ್ದಾನೆ ಅಂತ ಆದ್ರೆ ಆ ನರಕದಿಂದ ಬರತಕ್ಕಂಥ ದುಃಖಗಳೆಲ್ಲ ಪರಮಾತ್ಮನಿಗೆ ಆಗಬೇಕಲ್ಲ ಅಂತ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸ್ವರ್ಗದಲ್ಲಿಯೂ ಪರಮಾತ್ಮ ಇದ್ದಾನೆ, ವೈಕುಂಠದಲ್ಲಿಯೂ ಪರಮಾತ್ಮ ಇದ್ದಾನೆ, ಅನಂತಾಸನ, ಶ್ವೇತದ್ವೀಪ ಎಲ್ಲಾ ಕಡೆ ಇದ್ದಾನೆ, ನಿತ್ಯ ನರಕದಲ್ಲಿಯೂ ಇದ್ದಾನೆ, ಅಂಧನ್ ತಮಸ್ಸಿನಲ್ಲೂ ಇದ್ದಾನೆ. ಆದ್ರೆ ನಿರ್ಲಿಪ್ತನಾಗಿರ್ತಾನೆ, ಅವನಿಗೆ ಅದರ ಲೇಪ ಇಲ್ಲ. ಹೇಗೆ ಅಂತಂದ್ರೆ, ಯಾರಾದ್ರೂ ಜೈಲಿನಲ್ಲಿ ಕೆಲಸ ಸಿಕ್ಕಿರ್ತದೆ, ನಿಮ್ಮವ್ರು ಎಲ್ಲಿದ್ದಾರೆ ಅಂದ್ರೆ ಜೈಲಿನಲ್ಲಿದ್ದಾರೆ ಅಂತಾರೆ. ಜೈಲಿನಲ್ಲಿದ್ದಾರೆ ಅಂತಂದ್ರೆ ಅಲ್ಲಿ ಶಿಕ್ಷೆ ಅನುಭವಿಸ್ತಿದ್ದಾರೆ ಅಂತ ಅರ್ಥ ಅಲ್ಲ, ಶಿಕ್ಷೆ ಕೊಡ್ಲಿಕ್ಕೋಸ್ಕರ ಜೈಲಿನಲ್ಲಿದ್ದಾರೆ. ಎಲ್ಲಿದ್ದಾರೆ ಅಂದ್ರೆ ಜೈಲಿನಲ್ಲಿದ್ದಾರೆ. ಏನ್ ಮಾಡ್ತಿದ್ದಾರೆ? ಜೈಲಿನಲ್ಲಿ ಇದ್ದು ಕೂಡಲೇ ದುಃಖ ಆಗಬೇಕು ಅಂತಿದೆಯೋ? ದುಃಖ ಕೊಡ್ಲಿಕ್ಕೋಸ್ಕರವಾಗಿ, ಶಿಕ್ಷೆ ಕೊಡ್ಲಿಕ್ಕೋಸ್ಕರವಾಗಿ ಹಾಗೆ ಜೈಲಿನಲ್ಲೇ ಇರ್ತಾನೆ ಅಧಿಕಾರಿ, ದುಃಖ ಆಗೋದಿಲ್ಲ. ಅದರಂತೆ ಪರಮಾತ್ಮ ಆ ದುಃಖಕ್ಕೆ ಯೋಗ್ಯರಾದಂತಹ ತಾಮಸ ಜೀವರಿಗೆ ದುಃಖ ಕೊಡ್ಲಿಕ್ಕೋಸ್ಕರವಾಗಿ ಅಲ್ಲೇ ಇರ್ತಾನೆ ಪರಮಾತ್ಮ. ಆದರೂ ಕೂಡ ನಿರ್ಲಿಪ್ತನಾಗಿರ್ತಾನೆ. ಅದು ಭಗವಂತನ ವೈಶಿಷ್ಟ್ಯ. ಸರ್ವತ್ರ ವ್ಯಾಪ್ತನಾಗಿರ್ತಾನೆ. ಈಶ್ವರೋ ಅಂತ ಅದಕ್ಕೆ ಈಶ್ವರ ಅಂತ ಹೇಳ್ತಾರೆ. ಒಂದು ಬಸ್ ಬೀಳ್ತದೆ, ಆಕ್ಸಿಡೆಂಟ್ ಆಗ್ತದೆ, ಬಿದ್ದ ಬಸ್ಸಿನಲ್ಲಿ ಪರಮಾತ್ಮ ಇದ್ನೋ ಇಲ್ಲೋ? ಇದ್ರು, ಎಲ್ಲಾ ಜೀವರು ಇದ್ರು, ಪರಮಾತ್ಮನೂ ಆ ಬಸ್ನಲ್ಲಿದ್ದ. ಆದ್ರೂ ಉಳಿದವರೆಲ್ಲ ಬಿದ್ರು, ಇವನು ಬೀಳಲಿಲ್ಲ. ಉಳಿದವರಿಗೆಲ್ಲ ಕೈ ಕಾಲು ಮುರಿತು, ಇವನಿಗೆ ಮುರಿಯೋದಿಲ್ಲ. ಯಾಕೆ ಅಂತಂದ್ರೆ ನಿರ್ಲಿಪ್ತನಾಗಿ ಎಲ್ಲಾ ಕಡೆ ವ್ಯಾಪ್ತನಾಗಿರ್ತಾನೆ ಪರಮಾತ್ಮ ಅನ್ನೋದೇ ಭಗವಂತನ ವೈಶಿಷ್ಟ್ಯ. ಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ, ಎಲ್ಲಾ ಕಡೆ ಇದ್ರೂ ಕೂಡ ಲೇಪ ಇಲ್ಲ. ಅದಕ್ಕೆ ಎಲ್ಲಾ ಕಡೆ ಇದ್ರೂ ಪರಮಾತ್ಮ ಇಲ್ಲದೆ ಇರೋವನ ಹಾಗೆ ಅಂತಲೇ ಹೇಳಿದ್ದಾರೆ ಗೀತೆಯಲ್ಲಿ. ಇದ್ರೂ ಇಲ್ಲದೆ ಇದ್ದ ಹಾಗೆ. ಬಿಸಿಲು ದೇಶದಲ್ಲಿ ಪರಮಾತ್ಮ ಇರ್ತಾನೆ, ಆದ್ರೆ ಆ ಬಿಸಿಲಿನ ತಾಪ ಅವನಿಗೆ ಆಗೋದಿಲ್ಲ. ಇಂಥ ಶಕ್ತಿ, ಅಚಿಂತ್ಯ ಶಕ್ತಿ ಪರಮಾತ್ಮನಲ್ಲಿದೆ ಅನ್ನೋದನ್ನ ನಿರೂಪಣೆ ಮಾಡಿದ್ದಾರೆ. ಎರಡನೇ ಪದ್ಯ. ಸ್ತ್ರೀನ ಪುಂಸಕ ಪುರುಷ ಭೂಸಲಿಲಾನಲಾನಿಲ ಗಗನ ಮನ ಶಶಿ ಭಾನುಕಾಲ ಗುಣ ಪ್ರಕೃತಿಯೊಳಗೊಂದು ತಾನಲ್ಲ. ಏನು ಇವನ ಮಹಾಮಹಿಮೆ ಕಡೆಗಾಣರು ಅಜಭವ ಶಕ್ರ ಮುಖರು ನಿಧಾನಿಸಲು ಮಾನವರಿಗಳಬಡುವುದೇ ವಿಚಾರಿಸಲು. ಪುರುಷ ಏ ವೇದಂ ಸರ್ವಂ. ಪುರುಷ ಸೂಕ್ತ ಸುಮೇಯ ಅಂತ ಹಿಂದೆ ಹೇಳಿದ್ರು. ಪುರುಷ ಸೂಕ್ತದಲ್ಲಿ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಏನಿದೆ ಪುರುಷ ಸೂಕ್ತದಲ್ಲಿ? ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಪುರುಷ ಏವ ಇದಂ ಸರ್ವಂ. ನೀವೇನೇನ್ ನೋಡ್ತೀರಿ, ಯಾವ್ದ್ಯಾವ್ದು ಆಗಿ ಹೋಗಿದೆ, ಯಾವುದು ವರ್ತಮಾನ ಕಾಲದಲ್ಲಿದೆ, ಯಾವುದು ಇನ್ನು ಮುಂದೆ ಭವಿಷ್ಯತ್ ಕಾಲದಲ್ಲಿ ಹುಟ್ಟುತ್ತದೆ, ಪುರುಷ ಏವ ಇದಂ ಸರ್ವಂ. ಇದೆಲ್ಲ ಪುರುಷನೇ, ಪರಮಾತ್ಮನೇ ಅಂತ ಹೇಳಿಬಿಟ್ಟಿದ್ದಾರೆ. ಎಲ್ಲ ಪರಮಾತ್ಮನೇ. ಅಲ್ಲಿಗೆ ಸರ್ವೈಕ್ಯ ಹೇಳಿದ ಹಾಗಾಯ್ತು. ಪುರುಷ ಏವ ಇದಂ ಸರ್ವಂ. ಇದೆಲ್ಲವೂ ಪರಮಾತ್ಮನೇ. ಈಗಿರೋದು, ಹಿಂದಾಗಿ ಹೋದ್ದು, ಮುಂದುಟ್ಟೋದು ಎಲ್ಲ ಪರಮಾತ್ಮನೇ. ಅಂದ್ರೆ ಭಗವಂತನೇ ನಾನಾ ರೂಪದಿಂದ ವಿಕಾರ ತಾಳಿ ಇದೆಲ್ಲ ಆಗಿಬಿಟ್ಟಿದ್ದಾನೆ ಅಂತ ಅನಿಸ್ತದೆ. ಎಲ್ಲರೂ ಹಂಗೆ ವ್ಯಾಖ್ಯಾನ ಮಾಡ್ತಾರೆ. ಪುರುಷ ಏವ ಇದಂ ಸರ್ವಂ. ಇದೆಲ್ಲ ಬಂಗಾರ ಅಂದ್ರೆ ಏನರ್ಥ? ಮೂಲಭೂತವಾದ ಬಂಗಾರನೇ ಬಳೆಯಾಗಿ ವಿಕಾರ ಆಯಿತು, ಮೂಲಭೂತವಾದ ಬಂಗಾರನೇ ಸರ ಆಯಿತು, ಆ ಬಂಗಾರವೇ ಉಂಗುರ ಆಯಿತು. ಇದೆಲ್ಲ ಬಂಗಾರ ಅಂತೀವಿ. ಉಂಗುರ ಇರ್ತದೆ, ಸರ ಇರ್ತದೆ, ಬಳೆ ಇರ್ತದೆ, ಎಲ್ಲವನ್ನು, ಇದೆಲ್ಲ ಬಂಗಾರ ಅಂದ್ರೆ ಅರ್ಥ ಏನು? ಮೂಲಭೂತ ಬಂಗಾರ ವಿಕಾರವಾಗಿ ಈ ರೂಪ ತಾಳಿದೆ. ಹಾಗೆ ಪುರುಷ ಏ ವೇದಂ ಸರ್ವಂ. ಇದೆಲ್ಲ ಪುರುಷನೇ ಅಂತಂದ್ರೆ ಆ ಪರಮ ಪುರುಷನಾದ ಪರಮಾತ್ಮನೇ ವಿಕಾರ ಹೊಂದಿ ಜೀವ ಆಗಿದ್ದಾನೆ, ಜಡ ಆಗಿದ್ದಾನೆ, ಲಕ್ಷ್ಮಿ ಬ್ರಹ್ಮ ಎಲ್ಲ ಆಗಿದ್ದಾನೆ ಅಂತ ಅರ್ಥ ಆಗಿ. ಅದಕ್ಕೆ ಪುರುಷ ಸೂಕ್ತ ಸುಮೇಯ ಅಂತ ಹೇಳಿದ ಕೂಡಲೇ ಮುಂದಿನ ಪದ್ಯದಲ್ಲಿ ದಾಸರು ತಗೊಂಡ್ರು, ಪರಮಾತ್ಮನೇ ವಿಕಾರ ಹೊಂದಿ ಮೂಲಭೂತವಾದ ಗಟ್ಟಿ ಬಂಗಾರ, ಬಂಗಾರದ ಬಿಸ್ಕೆಟ್ ಅದು ವಿಕಾರ ಹೊಂದಿ ಬಳೆ, ಸರ, ಈ ಆಭರಣಗಳಾದಂತೆ ಪರಮಾತ್ಮನೇ ವಿಕಾರ ಹೊಂದಿ ಲಕ್ಷ್ಮಿ ಬ್ರಹ್ಮ ಜೀವ ಜಡ ಹೀಗಾಗಿದ್ದಾನೆ ಅಂತ ಮಾತ್ರ ಪುರುಷ ಏ ವೇದಂ ಸರ್ವಂ ಅನ್ನೋದಕ್ಕೆ ಅರ್ಥ ಅಲ್ಲ. ಪುರುಷ ಏ ವೇದಂ ಸರ್ವಂ ಅನ್ನೋದಕ್ಕೆ ಅರ್ಥ ಏನು ಅಂತಂದ್ರೆ ಪುರುಷನಾಮಕ ಪರಮಾತ್ಮ ಇದರಲ್ಲೆಲ್ಲ ವ್ಯಾಪಿಸಿದ್ದಾನೆ, ಇದರ ಒಳಗೆ ಪುರುಷರೂಪಿ ಪರಮಾತ್ಮ ಇದ್ದಾನೆ ಅಂತ ಅರ್ಥ ಹೊರತು ಪುರುಷನೇ ಪರಮಾತ್ಮನೇ ಹೀಗಾಗಿದ್ದಾನೆ ಅಂತ ಯಾರು ತಿಳ್ಕೊಳ್ಬಾರ್ದು. ಎಲ್ಲದರಲ್ಲಿಯೂ ಭಗವಂತ ಇದ್ದಾನೆ, ವ್ಯಾಪಿಸಿದ್ದಾನೆ, ಒಳಗಿದ್ದಾನೆ, ಈ ಅರ್ಥ ಮಾಡಬೇಕು. ಅದಕ್ಕೆ ದಾಸರು ಎರಡನೇ ಪದ್ಯದಲ್ಲಿ ಹೇಳ್ತಾರೆ, ಸ್ತ್ರೀ ನಪುಂಸಕ. ಜಗತ್ತಿನಲ್ಲಿ ನಾವು ನೋಡುವಾಗ ಸ್ತ್ರೀಯರಿದ್ದಾರೆ, ನಪುಂಸಕರಿದ್ದಾರೆ. ಪುರುಷ ಭೂಮಿ, ಸಲಿಲ ಅಂತಂದ್ರೆ ನೀರು, ಅನಲ ಅಂದ್ರೆ ಬೆಂಕಿ, ಅನಿಲ ಗಾಳಿ, ಗಗನ ಆಕಾಶ, ಮನಸ್ಸು,
ಆಮೇಲೆ ಶಶಿ, ಚಂದ್ರ, ಭಾನು, ಸೂರ್ಯ, ಕಾಲ, ಸತ್ವರಜಸ್ತಮೋ ಗುಣಗಳು, ಪ್ರಕೃತಿ, ಇದೆಲ್ಲ ನೋಡ್ತಿದ್ದೀವಲ್ಲ. ಸ್ತ್ರೀ, ನಪುಂಸಕ, ಪುರುಷ, ಭೂ, ಸಲಿಲ, ಅನಲ, ಅನಿಲ, ಗಗನ, ಮನ, ಶಶಿ, ಭಾನು, ಕುಲ, ಗಾಣ, ಗುಣ, ಕಾಲ, ಗುಣ, ಪ್ರಕೃತಿಯೊಳಗೆ ಒಂದು ತಾನಲ್ಲ. ಯಾವುದೂ ಪರಮಾತ್ಮ ಅಲ್ಲ, ಅದನ್ನ ಮಾತ್ರ ಎಚ್ಚರಿಕೆ. ಎಲ್ಲದರೊಳಗೆ ಇದ್ದಾನೆ ಹೊರತು ಒಂದು ತಾನಲ್ಲ. ಭೂಮಿಯೊಳಗಿದ್ದಾನೆ, ಭೂಮಿ ಅಲ್ಲ. ನೀರಿನೊಳಗೆ ಪರಮಾತ್ಮ ಇದ್ದಾನೆ, ಪರಮಾತ್ಮ ನೀರಲ್ಲ. ಬೆಂಕಿ ಒಳಗೆ ಪರಮಾತ್ಮ ಇದ್ದಾನೆ, ಅವನೇ ಬೆಂಕಿ ಅಲ್ಲ. ಅವನೇ ಬೆಂಕಿ ಆದದ್ದಲ್ಲ, ಅವನೇ ನೀರಾದದ್ದಲ್ಲ. ನೀರಿನೊಳಗಿದ್ದಾನೆ, ಬೆಂಕಿಯ ಒಳಗಿದ್ದಾನೆ, ಮನಸ್ಸಿನೊಳಗಿದ್ದಾನೆ, ಚಂದ್ರನೊಳಗಿದ್ದಾನೆ, ಸೂರ್ಯನೊಳಗಿದ್ದಾನೆ. ಆದ್ರೆ ಸೂರ್ಯ ಅಲ್ಲ, ಚಂದ್ರ ಅಲ್ಲ. ಹೀಗೆ ಪರಮಾತ್ಮನನ್ನ ಪುರುಷಯೇ ವೇದಂ ಸರ್ವಂ, ಇದೆಲ್ಲವೂ ಪುರುಷ ಅಂತಂದಾಗ ಏನು ಭ್ರಾಂತಿ ಬರ್ತದೆ, ಅದನ್ನ ಪರಿಹಾರ ಮಾಡ್ತಾ ಇದ್ದಾರೆ ದಾಸರು. ಯಾವುದೂ ಪರಮಾತ್ಮ ಅಲ್ಲ, ಎಲ್ಲದರೊಳಗೆ ಇದ್ದಾನೆ. ಅದರಿಂದ ವೇದ ಹೇಳಿತು ಪರಮಾತ್ಮನನ್ನು ಹೇಗೆ ಉಪಾಸನ ಮಾಡಬೇಕು ಅಂದ್ರೆ, ನೇತಿ ನೇತಿ ಆತ್ಮ ಉಪಾಸಿತವ್ಯ. ಪರಮಾತ್ಮನ ಉಪಾಸನ ಮಾಡಬೇಕಾದ್ರೆ ಮೊದಲು ಇದನ್ನ ಕಲೀರಿ. ಏನು? ನೇತಿ ನೇತಿ ಆತ್ಮ ಉಪಾಸಿತವ್ಯ. ನ ನ ನ ಅಂತ ಪರಮಾತ್ಮನನ್ನು ಉಪಾಸನ ಮಾಡಬೇಕು. ನ ನ ನ ಅಂದ್ರೆ ಅಲ್ಲ. ಏನಲ್ಲ? ಸ್ತ್ರೀ ಅಲ್ಲ, ನಪುಂಸಕ ಅಲ್ಲ, ಪುರುಷ ಅಲ್ಲ, ಭೂಮಿ ಅಲ್ಲ, ಸಲಿಲ ಅಲ್ಲ, ಅನಲ ಅಲ್ಲ, ಒಂದು ತಾನಲ್ಲ ಅಂತ ಉಪಾಸನ ಮಾಡ. ಆದ್ರಿಂದಲೇ ಭಗವಂತನನ್ನು ಎಲ್ಲರೂ ಅಲ್ಲ ಅಲ್ಲ ಅಂತ ಉಪಾಸನ ಮಾಡ. ಅಲ್ಲ ಅಂತ ಹೆಸರು ಬಂದಿದ್ದೇ ಇದಕ್ಕೆ, ಗೊತ್ತಿಲ್ಲ ಅಷ್ಟೇ. ಅಲ್ಲ ಅಂತ ಹೇಳೋರಿಗೆ ಗೊತ್ತಿಲ್ಲ ಯಾಕೆ ಬಂತು ಅಂತ. ಒಂದು ತಾನಲ್ಲ, ಆದ್ರಿಂದಲೇ ಅಲ್ಲ ಅಂತ ಉಪಾಸನ ಮಾಡ್ತಾರೆ. ಹಾಗಾದ್ರೆ ಹೇಗಿದ್ದಾನೆ ಪರಮಾತ್ಮ? ಒಂದು ಅಲ್ಲ. ಲಕ್ಷ್ಮೀ ದೇವಿ ಹೆಂಗಿದ್ದಾನೋ? ಲಕ್ಷ್ಮೀ ದೇವಿ ಹಾಗಿದ್ದಾನೋ ಪರಮಾತ್ಮ? ಇಲ್ಲ. ಬ್ರಹ್ಮದೇವರು ಹಾಗಿದ್ದಾನೋ? ಚತುರ್ಮುಖ ಬ್ರಹ್ಮದೇವರಂತೆ ಇದ್ದಾನೋ? ಇಲ್ಲ, ಆ ರೀತಿನೂ ಇಲ್ಲ. ಬ್ರಹ್ಮದೇವರು ಅಲ್ಲ. ಬ್ರಹ್ಮದೇವರಂತೆ ಇದ್ದಾನೋ? ಇಲ್ಲ. ರುದ್ರದೇವರು ಹಾಗಿದ್ದಾನೋ ಪರಮಾತ್ಮ? ಇಲ್ಲ. ಭೂಮಿ ಇದ್ದಾಗಿದ್ದಾನೋ? ಇಲ್ಲ. ಸೂರ್ಯ ಇದ್ದಾಗಿದ್ದಾನೋ? ಇಲ್ಲ. ಸೂರ್ಯನಂತೆ ಇಲ್ಲ, ಚಂದ್ರನಂತೆ ಇಲ್ಲ. ಚಂದ್ರ ಅಲ್ಲ, ಸೂರ್ಯ ಅಲ್ಲ. ಸೂರ್ಯನಂತೆ ಇಲ್ಲ, ಚಂದ್ರನಂತೆ ಇಲ್ಲ. ಅಲ್ಲ, ಇಲ್ಲ, ಇಲ್ಲಲ್ಲ ಆಗೋಯ್ತದು. ಯಾರಂತೆಯೂ ಇಲ್ಲ, ಯಾರೂ ಅಲ್ಲ. ಯಾರ ಹಾಗೂ ಇಲ್ಲ, ಯಾರೂ ಅಲ್ಲ. ಆದ್ರಿಂದ ಇಲ್ಲಲ್ಲ ಅಂತಲೂ ಸೇರಿಸಿ. ಇದು ಪರಮಾತ್ಮನ ಉಪಾಸನ ಮಾಡೋ ಕ್ರಮ ಹೀಗೆ. ಹಾಗಾದ್ರೆ ಏನು ಪರಮಾತ್ಮ ಹೇಗಿದ್ದಾನೆ? ಲೋಕ ವಿಲಕ್ಷಣ. ಯಾವ ರೀತಿ ಇದ್ದಾನೆ ಅಂದ್ರೆ, ಯಾರಂತೆಯೂ ಇಲ್ಲ, ಯಾರೂ ಅಲ್ಲ. ಹಾಗೆ ತಿಳ್ಕೊಳ್ಬೇಕು ಪರಮಾತ್ಮನನ್ನ. ನೇತಿ ನೇತಿ ಉಪಾಸಿತವ್ಯ ಅನ್ನೋದಕ್ಕೆ ಎರಡು ಅರ್ಥ. ಯಾರಂತೆಯೂ ಇಲ್ಲ, ಯಾರೂ ಅಲ್ಲ, ಪೂರ್ತಿ ವಿಲಕ್ಷಣ. ಅದಕ್ಕೆ ಪರಮಾತ್ಮನ ಮೊದಲನೇ ಹೆಸರೇನು ಗೊತ್ತೇನು? ಅ. ವರ್ಣಮಾಲೆಯಲ್ಲಿ ಮೊದಲನೇ ಅಕ್ಷರ ಅ. ಅ ಅಂತ ಪರಮಾತ್ಮನ ಹೆಸರು. ಅಯಿತಿ ಬ್ರಹ್ಮ. ಯಾಕೆ ಪರಮಾತ್ಮನನ್ನ ಅ ಅಂತ ಕರೀತಾರೆ? ಅಯಿತಿ ಬ್ರಹ್ಮ. ಯಾಕೆ ಅ ಅಂತ ಹೆಸರು ಬಂತು? ಅ ಅನ್ನೋದು ನಿಷೇಧಾಕ್ಷರ. ಅ ಅನ್ನೋದು ನಿಷೇಧಾಕ್ಷರ. ಪಂಡಿತ, ಅಪಂಡಿತ, ಹೀಗೆ ಅ ಅನ್ನೋದು ನಿಷೇಧಾಕ್ಷರ. ಆ ನಿಷೇಧಾಕ್ಷರವನ್ನ ಪರಮಾತ್ಮನಿಗೆ ಹೆಸರಿದೆ. ಯಾಕೆ ಅಂದ್ರೆ ಯಾರೂ ಅಲ್ಲ, ಯಾರಂತೆಯೂ ಇಲ್ಲ. ಈ ರೀತಿ ನಿಷೇಧ ಮಾಡಿ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ವಿಧಿ ಮುಖದಿಂದ ತಿಳ್ಕೊಳ್ಳಿಕ್ಕೆ ಆಗೋದೇ ಇಲ್ಲಂತ. ನಿಷೇಧ ಮುಖದಿಂದಲೇ ಪರಮಾತ್ಮನನ್ನು ತಿಳ್ಕೊಳ್ಬೇಕೇ ಹೊರತು ವಿಧಿ ಮುಖದಿಂದ ತಿಳ್ಕೊಳ್ಳಿಕ್ಕೆ ಆಗೋದು. ಪರಮಾತ್ಮ ಹೇಗಿದ್ದಾನೆ ಹೇಳ್ರಿ ಅಂತಂದ್ರೆ, ಹೇಗಿದ್ದಾನೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇವರಂತೆ ಇದ್ದಾನೆ ಅಂತ ತೋರಿಸ್ಲಿಕ್ಕೆ ಆಗೋದಿಲ್ಲ. ನಮ್ಮಂತೆ ಇಲ್ಲ ಅಂತ ಬೇಕಾದ್ರೆ ಧಾರಾಳವಾಗಿ ಹೇಳಬಹುದು. ಪರಮಾತ್ಮನನ್ನು ಹೇಗೆ ಹೇಳಬಹುದು ಅಂತಂದ್ರೆ, ನಾವ್ಯಾರು ಅಲ್ಲ, ನಮ್ಮಂತೆ ಇಲ್ಲ ಅಂತ ನಿಷೇಧ ಮುಖದಿಂದ ಹೇಳೋದು ಸುಲಭ, ವಿಧಿ ಮುಖದಿಂದ ಹೇಳೋದು ಬಹಳ ಕಷ್ಟ. ಆದ್ರಿಂದ ಪರಮಾತ್ಮನಿಗೆ ಭಾಗವತದಲ್ಲಿ ಒಂದು ಹೆಸರು ಹೇಳಿದ್ದಾರೆ, ನಿಷೇಧ ಶೇಷೋ ಜಯತಾದ ಶೇಷ ಅಂತ ಪರಮಾತ್ಮನನ್ನು ಕರೀತಾರೆ. ನಿಷೇಧ ಶೇಷ ಇದು ಪರಮಾತ್ಮನಿಗೆ ಹೆಸರು. ನಿಷೇಧ ಶೇಷ ಅಂತಂದ್ರೆ ಏನರ್ಥ? ಎಲ್ಲವನ್ನೂ ನಿಷೇಧ ಮಾಡಿ ಮಾಡಿ ಕೊನೆಗೆ ಉಳಿಯೋನೆ ಅವನೇ ಪರಮಾತ್ಮ. ನಿಷೇಧ ಶೇಷ ಅಂದ್ರೆ ಎಲ್ಲರನ್ನೂ ತಾನು ಇಲ್ಲ ಅಂತ ಮಾಡಿ ಕೊನೆಗೆ ಉಳಿತಾನೆ ಪ್ರಳಯ ಕಾಲದಲ್ಲಿ. ಅವನನ್ನು ತಿಳ್ಕೊಳ್ಬೇಕಾದ್ರೆ ನ ನ ಅಂತ ನಿಷೇಧ ಮಾಡಿ ಉಳಿತಾನೆ. ಆದ್ರಿಂದ ನಿಷೇಧ ಶೇಷ ಇದು ಇದರಲ್ಲಿ ಭಾಗವತದಲ್ಲಿ ಬರ್ತದೆ. ನೇತಿ ನೇತಿ ಉಪಾಸಿತವ್ಯ ಅಂತಿದೆ. ಅದ ಮತ್ತು ಪುರುಷ ಯೇ ವೇದಂ ಸರ್ವಂ ಅನ್ನೋದಕ್ಕೆ ಭ್ರಾಂತಿ ಪರಿಹಾರದಿಂದ ಸ್ತ್ರೀ ನಪುಂಸಕ ಪುರುಷ ಭೂ ಸಲಿಲಾನಲ ಅನಿಲ ಗಗನ ಮನ ಶಶಿಭಾನು ಕಾಲ ಗುಣ ಪ್ರಕೃತಿಯೊಳಗು ಒಂದು ತಾನಲ್ಲ. ಏನು ಇವನ ಮಹಾಮಹಿಮೆ! ಕಡೆಗಾಣರು. ಆದ್ರಿಂದ ಅಜ ಭವ ಶಕ್ರ ಮುಖರು ಬ್ರಹ್ಮ ರುದ್ರ ಇಂದ್ರ ಇತ್ಯಾದಿ ದೇವತೆಗಳು ಎಲ್ಲರೂ ಸೇರಿ ಪರಮಾತ್ಮನ ಬಗ್ಗೆ ಎಷ್ಟು ಚರ್ಚೆ ಮಾಡಿದರೂ ಕೂಡ ಅವರಿಗೆ
ಭಗವಂತನ ಮಹಿಮೆ ಪೂರ್ತಿ ಗೋಚರ ಆಗೋದಿಲ್ಲ. ಮಾನವರಿಗೆ ಅಳವಡುವುದೇ ವಿಚಾರಿಸಲು, ಇನ್ನು ಮನುಷ್ಯರ ಪಾಡೇನು ಅಂತ. ಬ್ರಹ್ಮ ರುದ್ರಾದಿ ದೇವತೆಗಳಿಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮನನ್ನ, ಹಾಗೆ ಅಂತ ಹೇಳಿಕ್ಕಾಗ.